ಜೇನು ಕೃಷಿ ಅದ್ಭುತ ವಿಸ್ಮಯ. ಪ್ರಕೃತಿಯ ಮಡಿಲಲ್ಲಿರುವ ನಮಗೆ ಅದರೊಂದಿಗೆ ಎಲ್ಲಿಲ್ಲದ ನಂಟು. ಅದರಲ್ಲಿ ಮುಖ್ಯವಾಗಿ ಜೇನು ಒಂದು. ಭೂಮಿಯ ಮಣ್ಣಿಗೆ ಗೊಬ್ಬರ ಹಾಕುವುದರಿಂದ ಎಷ್ಟು ಫಲಭರಿತವಾಗುತ್ತದೋ ಹಾಗೆ ಜೇನಿನಿಂದ ಪ್ರಕೃತಿ ಸಮೃದ್ಧವಾಗುತ್ತದೆ. ವಸಂತ ಮಾಸದಿಂದ ಜೇನಿನ ಚಟುವಟಿಕೆ ಗರಿಗೆದರುತ್ತದೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಹೂವಿನ ಲಭ್ಯತೆ ಜಾಸ್ತಿ ಇರುವುದರಿಂದ ಜೇನುತುಪ್ಪದ ಪರ್ವಕಾಲವೂ ಹೌದು. ಇಡೀ ಒಂದು ವರ್ಷದ ಆದಾಯವು 3 ತಿಂಗಳಲ್ಲಿ ಸಿಗುತ್ತದೆ. ಪರಾಗಸ್ಪರ್ಶವು ಉತ್ತಮವಾಗಿ ಕಾಯಿ ಹಣ್ಣುಗಳಿಂದ ಪ್ರಕೃತಿ ಸಂಭ್ರಮಿಸುತ್ತದೆ. ಜೇನು ಸಾಕಾಣಿಕೆಗೆ ಕಡಿಮೆ ಬಂಡವಾಳ ಸಾಕು, ಜಾಸ್ತಿ ಜನ ಬೇಡ. ಒಬ್ಬರೇ ಇದ್ದರೂ ಮಾಡಬಹುದು. ಜಾಗವು ಕಡಿಮೆ ಸಾಕು, ಅದು ಸ್ವಂತದ್ದಾಗಿರಬೇಕು ಎಂದೇನೂ ಇಲ್ಲ. ಆದರೆ ಬೇರೆಯವರ ಸಹಕಾರ ಬೇಕು. ಅವರಿಗೂ ಅದರಿಂದ ಲಾಭ ಇದ್ದೇ ಇದೆ. ಜೇನುತುಪ್ಪ ದೊರೆಯುವುದು ಒಂದು ಲಾಭವಾದರೆ ಪರಾಗಸ್ಪರ್ಶದಿಂದಾಗುವ ಲಾಭ ಅದರ 10ರಷ್ಟು. ಮತ್ತೊಂದು ಮುಖ್ಯವಾದ ವಿಚಾರವೆಂದರೆ ಎಲ್ಲರೂ ಜೇನು ಸಾಕಲು ಯೋಗ್ಯರಲ್ಲ. ಏಕೆಂದರೆ ಜೇನು ಚುಚ್ಚುತ್ತದೆ ಎಂದು ಭಯಬೀಳುವವರಿದ್ದರೆ ಅದು ಅವರಿಂದಾಗದು. ಜೇನಿನ ಬಗ್ಗೆ ಸರಿಯಾದ ತಿಳುವಳಿಕೆ, ತರಬೇತಿ ಅತಿ ಮುಖ್ಯ. ಶುದ್ಧವಾದ ಜೇನುತುಪ್ಪಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತದೆ. ಜೇನುತುಪ್ಪದಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಆಯುರ್ವೇದಿಕ್ ಔಷಧಿಗಳಲ್ಲಿ ಇದರ ಬಳಕೆ ಜಾಸ್ತಿ. ಜೇನು ಮೇಣದಿಂದಲೂ ಆದಾಯ ಬರುತ್ತದೆ. ಬೆಳೆಗಳ ಇಳುವರಿಯಲ್ಲಿಯೂ ಹೆಚ್ಚಳ. ಇಷ್ಟೆಲ್ಲ ಪ್ರಯೋಜನ ಇರುವ ಜೇನು ನಮ್ಮ ಪ್ರಕೃತಿಯ ಆಸ್ತಿ. ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಮಧುಪ್ರಪಂಚದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಬದುಕನ್ನು ಸುಂದರವಾಗಿಸೋಣ, ಹಸನಾಗಿಸೋಣ.